बैलहंगल तालुक्यातील मरकुंबी गावातील इनामदार साखर कारखान्यात झालेल्या भीषण दुर्घटनेने आणखी एक जीव घेतला असून या दुर्घटनेतील मृतांची संख्या आता 8 वर पोहोचली आहे. बॉयलर स्फोटामध्ये गंभीर जखमी झालेल्या आणखी एक कामगाराचा उपचारादरम्यान मृत्यू झाला. बेळगाव येथील केली रुग्णालयात उपचार घेत असलेले गोकाक शहरातील राघवेंद्र गिरियाळ वय 35 यांनी आज अखेरचा श्वास घेतला. कारखान्यात बॉयलरच्या भिंतीच्या दुरुस्तीचं काम सुरू असताना अचानक स्फोट झाला. या स्फोटात उकळलेला गरम साखरेचा द्रव कामगारांच्या अंगावर पडल्याने 8 कामगार गंभीर जखमी झाले होते. मात्र आवश्यक ती खबरदारी न घेता दुरुस्तीचं काम करण्यात आल्यानंच ही दुर्घटना घडल्याचे आरोप जोर धरत आहेत. 8 कामगारांच्या मृत्यूनंतरही इनामदार साखर कारखान्याच्या प्रशासनाने अद्याप मौन बाळगलं असून कोणतीही अधिकृत प्रतिक्रिया दिलेली नाही. त्यामुळे कारखाना प्रशासनाविरोधात तीव्र संताप व्यक्त केला जातोय. ಅದೇನು ಮರ್ಕುಂಬಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ನಡೆದಂಥ ಏನು ದುರ್ಮರಣ ಬಾಯ್ಲರ್ ಏನು ಸ್ಫೋಟವಾಗಿತ್ತು. ಆ ದುರ್ಮರಣದಲ್ಲಿ 8 ಜನ ಕಾರ್ಮಿಕರು ಏನು ಮರಣ ಹೊಂದಿದ್ದಾರೆ. ನಿಜವಾಗಲೂ ಇದೊಂದು ವಿಷಾದನೀಯ. ಇಡೀ ರಾಜ್ಯದ ಜನತೆಗೆ ಕೂಡ ಒಂದು ಮನಸ್ಸಿಗೆ ನೋವು ಉಂಟು ಮಾಡಿದಂಥ ಒಂದು ಕ್ಷಣ ಆಗಿದೆ. ಆದರೆ ಏನು ಈ ಬಾಯ್ಲರ್ ಆ ಫ್ಯಾಕ್ಟ್ರಿಯಲ್ಲಿ ಈ ನಡೆದಂಥ ದುರ್ಘಟನೆಗೆ ಏನು ಸೇಫ್ಟಿ ಪ್ರಿಕಾಷನ್ಸ್ ಆಗಿ ಏನು ತೊಗೊಳ್ತಾರೆ ಅದರ ವಿಫಲರಾಗಿದ್ದು ಎದ್ದು ಕಾಣಿಸ್ತಾ ಇದೆ. ಮತ್ತು ಇದೇನು ಇವರು ದುರ್ಮರಣದಲ್ಲಿ ಏನು ಇವರು ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಈ ಕುಟುಂಬಕ್ಕೆ ಈಗಾಗಲೇ 7 ಜನರ ಒಂದು ಅವರು ಮೃತದೇಹ ಸಿಕ್ಕಿದೆ. ಇವತ್ತು ಬೆಳಗ್ಗೆ ಅವರು ಕೂಡ ಮರಣ ಹೊಂದಿದ್ದಾರೆ ಅನ್ನೋದು ಸುದ್ದಿ ಕೇಳಿ ಈಗ ಅವ್ರದ್ದು ಏನು PM ರಿಪೋರ್ಟ್ ಎಲ್ಲ ಕಳಿಸಿದ್ದಾರೆ, ಪೋಸ್ಟ್ಮಾರ್ಟಮ್ ಮಾಡಿದ್ದಾರೆ. ಈಗ ಅದನ್ನು ಅವ್ರ ಊರಿಗೆ ಗ್ರಾಮಕ್ಕೆ ಕಳಿಸ್ತಾ ಇದೆ. ಈ ಸರ್ಕಾರ ಈಗ ಏನು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ನಿಜವಾಗ್ಲೂ ನಮ್ಗೆ ಮನಸ್ಸಿಗೆ ನೋವಾಗ್ತದೆ. ಯಾಕಂದ್ರೆ ಸಂತೋಷ್ ಲಾಡ್ ಅವರು ಸದಾ ಕಾರ್ಮಿಕರ ಪರವಾಗಿ ಇರಬೇಕಾದಂಥ ಒಬ್ಬ ಸಚಿವರು, ಒಬ್ಬ ಜವಾಬ್ದಾರಿಯುತ ಸಚಿವರು. ಇವತ್ತು ಅವರ ಸಂತೋಷ್ ಲಾಡ್ ಅವ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಜನ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಕಾರ್ಮಿಕರ ಪರವಾಗಿ ಸದಾ ಅವ್ರ ಬೆನ್ನಿಗೆ ಇರ್ತಾರೆ ಅಂಥೇಳಿ ಪ್ರತಿಯೊಬ್ಬರು ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ. ಆದರೆ ಇಂಥ ಒಂದು ದುರ್ಘಟನೆ ನಡೆದ ಒಂದು 24 ಗಂಟೆಗಳಾದರೂ ಕೂಡ ಸಂತೋಷ್ ಲಾಡ್ ಅವರು ಇದ್ರ ಬಗ್ಗೆ ಯಾವುದೇ ಒಂದು ಹೇಳಿಕೆ ಕೊಟ್ಟಿಲ್ಲ, ಮತ್ತು ಸ್ಥಳಕ್ಕೆ ಬಂದಿಲ್ಲ, ಇಲ್ಲಿ ಆಸ್ಪತ್ರೆಗೂ ಕೂಡ ಬಂದಿಲ್ಲ, ಮತ್ತು ಏನು ಆಯಾ ಕುಟುಂಬಗಳಿಗೆ ಕೂಡ ಭೇಟಿ ಕೊಟ್ಟಿಲ್ಲ. ನಿಜವಾಗಲೂ ಇದು ಒಂದು ವಿಷಾದನೀಯ. ಮತ್ತು ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕಾರ್ಮಿಕ ಸಚಿವರು ಮಾಡಬೇಕು, ಮತ್ತು ಶಾಶ್ವತ ಪರಿಹಾರವನ್ನು ಆ ಕುಟುಂಬಕ್ಕೆ ಮಾನ್ಯ ಸಚಿವರು ಕೊಡಬೇಕು. ಮತ್ತು ಸಚಿವರು ಕಾರ್ಖಾನೆಯ ಮಾಲೀಕರ ಜೊತೆ ಮಾತುಕತೆ ಮಾಡಿ ಮತ್ತು ಕುಟುಂಬದ ಜೊತೆ ಮಾತುಕತೆಯನ್ನು ಮಾಡಿ ಅವ್ರಿಗೇನು ಶಾಶ್ವತ ಪರಿಹಾರವನ್ನು ಏನು 20 ಲಕ್ಷ ಕೊಡೋಕ್ಕೇನು ಹೇಳಿದರು, ಆದರೆ ಈಗ 15 ಲಕ್ಷ ಅವರಿಗೆ ಚೆಕ್ಕನ್ನು ವಿತರಣೆ ಮಾಡ್ತಾಯಿದ್ದಾರೆ. ಯಾರು ಕುಟುಂಬಕ್ಕೆ ಮೃತ ಕುಟುಂಬಸ್ಥರು ಅವರಿಗೆ ಚೆಕ್ ವಿತರಣೆ ಮಾಡ್ತಾಯಿದ್ದಾರೆ. ಮತ್ತು ಆ ಕುಟುಂಬಕ್ಕೆ ಅವ್ರ ಕುಟುಂಬದ ಜವಾಬ್ದಾರಿ, ಸಂಪೂರ್ಣ ಜವಾಬ್ದಾರಿಯನ್ನು ಆಯಾ ಫ್ಯಾಕ್ಟ್ರಿ ಮಾಲೀಕರು ವಹಿಸಬೇಕು. ಮತ್ತು ಇದು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಮತ್ತು ಈ ರೀತಿಯ ಗಂಭೀರ ಕೃತ್ಯಗಳು ಇನ್ನು ಮುಂದೆ ಆಗದಂಗೆ ಅವರು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಬೇಕು. ಮತ್ತು ಇದಕ್ಕೆ ಯಾರ್ಯಾರು ಕಾರಣರದಾರ, ಇದೇನು ಈ ರೀತಿ ಘಟನೆ ಆಯಿತು, ಈ ಘಟನೆಗೆ ಯಾರ್ಯಾರು ಕಾರಣರದಾರ, ಈ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳಲು ಕೂಡ ವಿಫಲರಾಗಿದ್ದಾರೆ. ಎಲ್ಲರ ಮೇಲೂ ಕೂಡ ಶಿಸ್ತುಬದ್ಧ ಕ್ರಮ ಆಗಬೇಕು. ಮತ್ತು ಮಾಲೀಕರ ಮೇಲೆ ಎಷ್ಟು ಶುಗರ್ ಫ್ಯಾಕ್ಟ್ರಿ ಮಾಲೀಕರದಾರ ಎಲ್ಲರೂ ಸಭೆ ಕರೆದು ಈ ರೀತಿಯ ಯಾವುದೇ ಅಹಿತಕರ ಘಟನೆಗಳು ಆಗದೇ ಇರೋ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು. ಸಂತೋಷ್ ಲಾಡ್ ಅವರು ಸದಾ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತುವ ಕೆಲಸವನ್ನು ಮಾಡಬೇಕಂತೇಳಿ ನಾವು ಕೇಳ್ಕೊತೀವಿ. ಮತ್ತು ಈ ಕುಟುಂಬಕ್ಕೆ ನ್ಯಾಯ ಸಿಗದೆ ಹೋದರೆ ಕಿತ್ತೂರು ಕರ್ನಾಟಕ ಸೇನೆ, ನಮ್ಮ ಕನ್ನಡಪರ ಸಂಘಟನೆ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದೆ ಅಂತೇಳಿ ನಿಮ್ಗೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀವಿ. ಅದೇ ನಮಗೆ ಒಂದು ಇವರು ಮಾಡ್ತಿರ್ತಕ್ಕಂಥ ಒಂದು ತಾರತಮ್ಯ ನಿಜವಾಗ್ಲೂ ಬೇಜಾರಾಗ್ತದೆ. ಯಾಕಂದ್ರೆ ಅದೇ ಜಾಗದಲ್ಲಿ ಬೇರೆಯವರು ಆಗಿದ್ರೆ ಅವ್ರ ಮೇಲೆ ತಕ್ಷಣ ಇವರು ಕ್ರಮ ಜರುಗಿಸ್ತಾರೆ, ಯಾವ್ದು ಬೇಕೋ ಎಲ್ಲ ಕಾಯ್ದೆಗಳನ್ನು ಹಾಕ್ತಾರೆ. ಆದರೆ ಇವರು ಫ್ಯಾಕ್ಟ್ರಿ ಮಾಲೀಕರ ಮೇಲೆ ಯಾಕೆ ಈ ರೀತಿ ಇನ್ನೂ ಶಿಸ್ತು ಕ್ರಮ ಜರುಗಿಸಿಲ್ಲ, ಯಾಕೆ ಅವ್ರ ಮೇಲೆ ಕ್ರಮ ಜರುಗಿಸಿಲ್ಲ, ಅವ್ರನ್ನ ಯಾಕೆ ನೀವು ಬಂಧನ ಮಾಡಿಲ್ಲ ಅನ್ನೋದು ನಮಗೂ ಕೂಡ ಎಲ್ಲ ಬೇಜಾರಾಗ್ತದೆ. ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು, ಬೇರೆ ಏನಾದರೂ ಈ ರೀತಿ ಘಟನೆಗಳೇ ಆದಾಗ ಇವರು ತುಂಬ ವಿಳಂಬ ಮಾಡ್ತಾರೆ. ಆದರೆ ಈ ಮೃತದೇಹಗಳನ್ನು ಆದಷ್ಟು ಬೇಗ ಸಾಗಿಸಬೇಕು. ಇಲ್ಲಿಂದ ಹೆಚ್ಚಿನ ಅಹಿತಕರ ಘಟನೆಗಳು ಆಗಬಾರ್ದು, ಹೋರಾಟಗಳಾಗಬಾರ್ದು, ಇದನ್ನು ತಡೆ ಹಿಡಬೇಕಂತೇಳಿ ಇಲ್ಲಿಗೇ ಅವ್ರ ಚೆಕ್ಕನ್ನು ಕೊಟ್ಟು ಕಳಿಸಿ ಕುಟುಂಬಸ್ಥರನ್ನ ಸಮಾಧಾನ ಮಾಡಿ ಕಳಿಸುವಂಥ ವ್ಯವಸ್ಥೆನ ಮಾಡತ್ತಾರ. ಆದರೆ ನೀವು ಅವ್ರೇನು ನಿಮ್ಮ ಫ್ಯಾಕ್ಟ್ರಿ ನಿಮ್ಮ ಲಾಭ ಕೊಡೋಕೆ ಅವ್ರು ಕೆಲಸನ ಮಾಡ್ತಿರ್ತಾರಲ್ಲ, ಈ ಕಾರ್ಮಿಕರು ನೀವು ಮರಿಬಾರ್ದು. ಕಾರ್ಮಿಕರಂದ್ರೆ ನಾವು ದೇವರಾಗಿ ನೋಡ್ಬೇಕು. ನೀವು ಬರೀ ತಮ್ಮ ಲಾಭಕ್ಕೋಸ್ಕರ ನೀವು ಈ ರೀತಿ ನಿಮ್ಮ ಫ್ಯಾಕ್ಟ್ರಿಗೋಸ್ಕರ ನೀವು ಬರೀ ನಿಮ್ಮ ಲಾಭಕ್ಕೋಸ್ಕರ ನೋಡೋದಲ್ಲ. ಕಾರ್ಮಿಕರ ಈ ರೀತಿ ಘಟನೆಗೆ ಒಳಗಾದಾಗ
ಅವರ ಬೆನ್ನೆಲುಬಾಗಿ ನಿಂತು ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಶಾಶ್ವತ ಪರಿಹಾರ ಕೊಡಬೇಕು ಮತ್ತು ಸರ್ಕಾರಿ ನೌಕರಿಯನ್ನು ಕುಟುಂಬಕ್ಕೆ ಕೊಡುವಂಥ ವ್ಯವಸ್ಥೆ ಆಗಬೇಕು ಅನ್ನೋದು ನನ್ನ ಒಂದು ಬೇಡಿಕೆ. ಧನ್ಯವಾದಗಳು. ಕಡೆ ಕೇಲಿಗೆ ಹಾಕಿದಾರಂದ್ರೆ ಅತ್ಲೆ ಬಂದವ್ರು ಈ ಕಡೆ. ಈಗ ದುಡಿಯೋ ಇವ್ರು ಒಬ್ಬರು ಆಧಾರಾಗಿದ್ದಾರೆ ಹೆಂಗೆ ಹಾಂ ಅವ್ರ ಕುಟುಂಬಕ್ಕೆ? ಹಾಂ ಅವ್ರು ಒಬ್ಬರ. ಈಗ ಏನು ಬೇಡಿಕೆ ಇಟ್ಟಿರ್ತಾರೆ ನಾವು ಅದು ಏನು ಪರಿಹಾರ ಏನು ಸರ್ಕಾರದಿಂದ ಆಯ್ತು ಫ್ಯಾಕ್ಟ್ರಿ ವತಿಯಿಂದ ಆಯ್ತು ಏನು ಮಾಡ್ಬೇಕು ಅನ್ನೋದು ಮಾಡೋದು ಅಂತ. ಮನ್ಯಾಗಿನವ್ರಿಗೆ ಯಾರಿಗಾರು ಉದ್ಯೋಗ? ನಮಗೆ ಒಂದು ಉದ್ಯೋಗ ಏನರ ನಾ ಡ್ರೈವರ್ ಅಲ್ಲಿ ಹೋಗಿದ್ರತನ್ರ ಅದೊಂದು ಏನರ ಇದನ್ನು ಮಾಡಿ ಅನುಕೂಲ ಮಾಡಿಕೊಟ್ರೆ ಇದಾಗ್ತದೆ. ಎಷ್ಟು ಪರಿಹಾರ ಅಂತ 15 ಲಕ್ಷ ರೂಪಾಯಿ ಹೇಳಿದ್ದಾರೆ ಅವರು. 15 ಲಕ್ಷ ರೂಪಾಯಿ ಹೇಳಿದ್ದಾರೆ. ಮತ್ತು ಕನ್ಸೆಷನ್ ಅಂತ 5 ಲಕ್ಷ ರೂಪಾಯಿ ವಾಪಸ್ 20 ಲಕ್ಷ ರೂಪಾಯಿ ಮಾಡಿದ್ದಾರೆ ಮನೆಗೆ ಬಂದ ಮತ್ತು ಇದನ್ನು ಮಾತಾಡ್ತೀವಿ ಅಂತ ಅಂದಾರೆ. ಏನು ಭರವಸೆ ಕೊಟ್ಟಾರೆ ಅವರು? ಈಗ 15 ಲಕ್ಷ ರೂಪಾಯಿ ತುರ್ತಂತ ಇದನ್ನು ಮಾಡಿದ್ದಾರೆ. ಇನ್ನು ಉಳಿದ ನಿಮ್ಮ ಮನೆಗಳಿಗೆ ಬಂದು ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಭೇಟಿಯಾಗಿದ್ದಾರೆ ಭೇಟಿಯಾಗಿ ಹೇಳಿದ್ದಾರೆ. ನಮ್ಮ ಹೆಸರು ರವಿಚಂದ್ರ. ಅವರು ಕೆಲ್ಸಕ್ಕೆ ಹೋಗಿದ್ರಿ ಫ್ಯಾಕ್ಟ್ರಿಗೆ. ಅದು ಏನಾಗಿದೆ ಅಲ್ಲಿ ಫ್ಯಾಕ್ಟ್ರಿ ತೊಂದರೆ ಆಗೈತೋ ಪ್ರಾಬ್ಲಮ್ಮೋ ಏನು ಗೊತ್ತಿಲ್ಲ. 8 ಜನ ಮಾತ್ರ ಇದು ಬಾಯ್ಲರ್ ಬ್ಲಾಸ್ಟ್ ಆಗಿ ಅನಾಹುತಿಗೀಡಾಗಿದ್ದಾರೆ. ಅದರಿಂದ ಫ್ಯಾಕ್ಟ್ರಿ ಅವ್ರು ಬಂದು ಇಲ್ಲಿ ಟ್ರೀಟ್ಮೆಂಟ್ ಕೈಲಾಗ ಅಡ್ಮಿಟ್ ಮಾಡಿದ್ದಾರೆ. ಅದ್ರಾಗ ಸ್ಪಾಟ್ ಮ್ಯಾಗ 3 ಜನ ಅಂತೂ ಡೆತ್ ಆಗಿದ್ದಾರೆ. 3 ಜನ ಡೆತ್ ಆಗಿರಿ. ಇನ್ನು ಉಳ್ಕಿದ ಜನ 5 ಜನನ ಇಲ್ಲಿ ತಂದು ಹಾಕಿದ್ದಾರೆ. 5 ಜನ ಮರ್ರೆ ದಿವಸ ಒಂದು ಅದ್ರಾಗ ಒಬ್ಬರು ಉಳಿದಿದ್ರೆ ನಮ್ಮ ಅಣ್ಣಾದ್ರು ರಾಘವೇಂದ್ರ ಗಿರಿಯಾಲ್ ಅಂತೇಳಿ. ರಾಘವೇಂದ್ರ ಗಿರಿಯಾಲ್ 5 ಜನ ಉಳಿದ್ರೆ ಅದ್ರಾಗ ಒಬ್ಬ ಉಳಿದಿದ್ರಿ. ಅವನ್ನ ಇವತ್ತು ಬೆಳಿಗ್ಗೆ ತೀರ್ಕೊಂಡಾನ್ರಿ ಅವ್ನು. ಅದಕ್ಕೆ ಫ್ಯಾಕ್ಟ್ರಿ ಅವ್ರು ಏನೈತಿ ಅದಕ್ಕೆ ಎಲ್ಲರಿಗೂ ಏನು ಪರಿಹಾರ ಮಾಡತ್ತಿದ್ದಾರಲ್ಲ ಅದೇ ರೀತಿ ಪರಿಹಾರ ಕೊಡ್ತು ಅಂತ ಹೇಳಿದ್ದಾರೆ. ಈಗ 15 ಲಕ್ಷ ರೂಪಾಯಿದ ತುರ್ತು ಪರಿಹಾರ ಕೊಟ್ಟಿದ್ದಾರೆ ಅವರು. ಈಗ ಉದ್ಯೋಗದ ಈಗ ನಮ್ಮ ತಮ್ಮಾಗ ಒಂದು SLC ಆಗೈತ್ರಿ, ಡ್ರೈವರ್ ಇದಾನು. ಈಗ ಅವ್ನಿಗೆ ಏನಾರು ಒಂದು ಆಸರಕ್ಕಾಗಿ ಫ್ಯಾಮಿಲಿ ನೋಡ್ಕೋಬೇಕಾದ್ರೆ ಅವ್ನ ಮನೇಲಿ ಯಾರೂ ಇಲ್ಲ, ತಂದೆನೂ ಇಲ್ಲ, ಅಣ್ಣನೂ ಇಲ್ದಂಗೆ ಆಯಿತು. ಈಗ ಆದರೆ ಅವ್ನಿಗೆ ಏನಾರು ಒಂದು ಉದ್ಯೋಗ ಅವ್ರ ಕಡೆಯಿಂದ ಡ್ರೈವರ್ ಪೋಸ್ಟ್ ಯಾವ್ದಾರು ಒಂದು ಕೊಟ್ಟರೆ ಉಪಯೋಗ ಆಗುತ್ತೆ. ಏನು ವರ್ಕ್ ಮಾಡ್ತಿದ್ರು ಅವರು ಇದು ಬಾಯ್ಲಿಂಗಲ್ಲಿ ಕೆಲಸ ಮೆಕ್ಯಾನಿಕಲ್ ಇದ್ರಿ. 30,000 ರೂಪಾಯಿ ಐತಿ. ಹಾಂ, ಅಂದರೆ ಇದೇ ಸಲ ಸ್ಟಾರ್ಟಿಂಗ್ ಓಪನ್ ಆಗಿದೆ ಅಂತ ಸರ್. ಅದು 1 ವರ್ಷ ಆಯ್ತಂತೆ. ಅದೇನು ಇನ್ನೂ ಏನೂ ಮಾಡಿಸಲ್ವಂತೆ ಅವರು ಫ್ಯಾಕ್ಟ್ರಿ ಅವರು. ನಮ್ಮ ಹೆಸರು ವಿನಾಯಕ್ ಚಿಕ್ಕಲ್ದಿನಿ ಅಂತ. विनोद कोलकार, KMM मराठी, बेळगाव.